ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 24/4/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ವೈಜಯಂತಿ ಮಾಲೆಯಲ್ಲಿ ಬರುವುದಕ್ಕೋಸ್ಕರ ನಿರಂತರ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಿ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆ ತಮ್ಮ ಮಕ್ಕಳ ಸಮ್ಮುಖದಲ್ಲಿ ಯಾವ ಒಂದು ನಿವೇದನೆಯನ್ನು ಮಾಡಿಕೊಳ್ಳುತ್ತಾರೆ? ಉತ್ತರ: ಮಧುರ ಮಕ್ಕಳೇ, ಸ್ವಯಂ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ನಿವೇದನೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಮಕ್ಕಳೇ, ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾ ಇರಿ. ಬ್ರಹ್ಮ ತಂದೆಯ ಗಡ್ಡದ ಮರ್ಯಾದೆಯನ್ನು ಉಳಿಸಿ, ಅಂದರೆ ಬ್ರಹ್ಮ ತಂದೆಯ ಗಡ್ಡದ ಗೌರವವನ್ನು ಉಳಿಸಿ. ಪರಮಾತ್ಮ ತಂದೆಯ ಹೆಸರು ಹಾಳಾಗುವಂತಹ ಯಾವ ಕೊಳಕು ಕೆಲಸವನ್ನೂ ಕೂಡ ಮಾಡಬೇಡಿ. ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವಿಗೆ ಎಂದು ನಿಂದನೆಯನ್ನು ಮಾಡಿಸಬೇಡಿ. ಎಲ್ಲಿಯವರೆಗೂ ನಾವು ಈ ಶಿಕ್ಷಣವನ್ನು ಕಲಿಯುತ್ತೇವೋ ಅಲ್ಲಿಯವರೆಗೂ ಅವಶ್ಯವಾಗಿ ಪವಿತ್ರರಾಗಿ ಇರುತ್ತೇವೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ. ಇಂದಿನ ಗೀತೆಯಾಗಿದೆ, ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದಿದ್ದೇನೆ. ಓಂ ಶಾಂತಿ. ಈ ಗೀತೆಯನ್ನು ಯಾರು ಹಾಡಿದರು? ನಿನ್ನನ್ನು ಪಡೆದು ನಾನು ಇಡೀ ಜಗತ್ತಿನ ರಾಜ್ಯಭಾಗ್ಯವನ್ನೇ ಪಡೆದುಕೊಳ್ಳುತ್ತೇನೆ ಎಂದು ಯಾರು ಹಾಡುತ್ತಾರೆ? ಈಗ ನೀವು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳೂ ಕೂಡ ಆಗಿದ್ದೀರಾ ಮತ್ತು ಪರಮಾತ್ಮ ತಂದೆಗೆ ನೀವೀಗ ಮಕ್ಕಳೂ ಕೂಡ ಆಗಿದ್ದೀರಾ. ನಿಮಗೆ ಗೊತ್ತಿದೆ, ಬೇಹದ್ದಿನ ತಂದೆ ಮಕ್ಕಳಾದ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ. ನಾವೀಗ ಆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಮತ್ತು ನಾವೀಗ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಅಂದರೆ ಇಡೀ ವಿಶ್ವದಲ್ಲಿ ಕಿರೀಟಧಾರಿಯಾದಂತಹ ರಾಜಕುಮಾರ ರಾಜಕುಮಾರಿ ಆಗುವುದಕ್ಕೋಸ್ಕರ ನೀವು ಶಿಕ್ಷಣವನ್ನು ಕಲಿಯಲು ಇಲ್ಲಿಗೆ ಬಂದಿದ್ದೀರಾ, ಅಥವಾ ಇಡೀ ವಿಶ್ವದ ರಾಜಕುಮಾರ ರಾಜಕುಮಾರಿ ಆಗುವುದಕ್ಕೋಸ್ಕರ ನೀವು ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ? ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದಿದ್ದೇನೆ ಅನ್ನುವ ಗೀತೆಯನ್ನು ಭಕ್ತಿ ಮಾರ್ಗದಲ್ಲಿ ಭಕ್ತರು ಗಾಯನ ಮಾಡಿದ್ದಾರೆ. ನಾವೀಗ ವಿಶ್ವದ ಮಹಾರಾಜ ಅಥವಾ ಮಹಾರಾಣಿ ಆಗುತ್ತೇವೆ ಅನ್ನುವುದನ್ನು ಮಕ್ಕಳಾದ ನೀವು ನಿಮ್ಮ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಸರ್ವಶ್ರೇಷ್ಠ ಆತ್ಮಿಕ ಟೀಚರ್ ಆದಂತಹ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಆತ್ಮ ಈ ಶರೀರ ಅನ್ನುವ ಕರ್ಮೇಂದ್ರಿಯದ ಮೂಲಕ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದೆ. ಆತ್ಮ ಈ ಕರ್ಮೇಂದ್ರಿಯದ ಮೂಲಕ ಅರ್ಥ ಮಾಡಿಕೊಂಡಿದೆ, ನಾನೀಗ ಪರಮಾತ್ಮ ತಂದೆಯ ಮೂಲಕ ವಿಶ್ವದ ಕಿರೀಟವನ್ನು ಧಾರಣೆ ಮಾಡಿಕೊಂಡಂತಹ ರಾಜಕುಮಾರ ಅಥವಾ ರಾಜಕುಮಾರಿ ಆಗುವುದಕ್ಕೋಸ್ಕರ ಈ ಪಾಠಶಾಲೆಯಲ್ಲಿ ಕುಳಿತಿದ್ದೇನೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ನೀವೀಗ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ. ಪರಮಾತ್ಮ ತಂದೆಗೆ ವಿದ್ಯಾರ್ಥಿಯಾದಂತಹ ನನ್ನ ಮನಸ್ಸಿನಲ್ಲಿ ಇಷ್ಟೊಂದು ನಶೆ ಇದೆ ತಾನೆ? ಈ ಜ್ಞಾನದ ಮಾತು ಇದೇನು ಹೊಸ ಮಾತಲ್ಲ. ಪ್ರತಿ ಕಲ್ಪದಲ್ಲೂ ವಿಶ್ವದ ಕಿರೀಟಧಾರಿ ಆದಂತಹ ರಾಜಕುಮಾರ ರಾಜಕುಮಾರಿ ಆಗುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯ ಬಳಿ ಬರುತ್ತೀರಾ. ಈಗಲೂ ಕೂಡ ಇಡೀ ವಿಶ್ವದ ಕಿರೀಟಧಾರಿ ಆದಂತಹ ರಾಜಕುಮಾರ ರಾಜಕುಮಾರಿ ಆಗಲು ತಂದೆಯ ಬಳಿ ಬಂದಿದ್ದೀರಾ. ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಮತ್ತು ಟೀಚರ್ ಆಗಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ಕೇಳುತ್ತಾರೆ, ನೀವೆಲ್ಲರೂ ಸೂರ್ಯವಂಶಿ ಕಿರೀಟಧಾರಿ ಆದಂತಹ ರಾಜಕುಮಾರ ರಾಜಕುಮಾರಿ ಆಗುತ್ತೀರೋ ಅಥವಾ ಲಕ್ಷ್ಮೀನಾರಾಯಣ ಆಗುತ್ತೀರೋ? ಅಂದ ಮೇಲೆ ನೀವು ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಿ, ನಾನು ಈ ರೀತಿ ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ತಾನೆ? ಬೇಹದ್ದಿನ ತಂದೆ ಯಾವ ಸ್ವರ್ಗದ ಆಸ್ತಿಯನ್ನು ನೀಡಲು ಬಂದಿದ್ದಾರೋ ಆ ಪರಮಾತ್ಮ ತಂದೆ ನನಗೆ ತಂದೆ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ ಮತ್ತು ಗುರು ಆಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಸ್ತಿಯನ್ನೇ ನೀಡುತ್ತಾರೆ. ನೀವೀಗ ಸ್ವಯಂವನ್ನು ನೋಡಿಕೊಳ್ಳಬೇಕು. ನನಗೆ ಇಷ್ಟೊಂದು ಖುಷಿ ಇದೆ ತಾನೆ? ಇಂದು ನಾನು ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ, ನಾಳೆ ನಾನು ಕಿರೀಟಧಾರಿ ಆದಂತಹ ರಾಜಕುಮಾರ ಆಗುತ್ತೇನೆ ಅನ್ನುವ ಖುಷಿ ನಿಮಗೆ ಬಹಳಷ್ಟು ಇದೆ ತಾನೆ? ಏಕೆಂದರೆ ಇದು ಸಂಗಮ ಯುಗದ ಸಮಯ ಆಗಿದೆ. ಈಗ ನೀವು ಈ ದಡದಲ್ಲಿ ಇದ್ದೀರಾ. ಆ ದಡ ಆದಂತಹ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಇಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತೀರಾ. ಸ್ವರ್ಗದಲ್ಲಿ ಸರ್ವಗುಣ ಸಂಪನ್ನರಾದಂತಹ ದೇವತೆಗಳಿರುತ್ತಾರೆ. ನೀವೀಗ ಸರ್ವಗುಣ ಸಂಪನ್ನರಾಗಿ 16 ಕಲಾ ಸಂಪೂರ್ಣರಾಗಿ ಸ್ವರ್ಗಕ್ಕೆ ಹೋಗುತ್ತೀರಾ. ಅಂದ ಮೇಲೆ ನಾನೀಗ
ದೇವತೆಯಾಗಲು ಯೋಗ್ಯ ಆಗಿದ್ದೇನಾ ಎಂದು ಸ್ವಯಂವನ್ನು ಕೇಳಿಕೊಳ್ಳಬೇಕು. ಇದು ಕೇವಲ ಭಕ್ತ ಆದಂತಹ ಒಬ್ಬ ನಾರದನ ಮಾತಲ್ಲ, ನೀವೆಲ್ಲರೂ ಭಕ್ತರೇ ಆಗಿದ್ದೀರಿ. ಈಗ ಪರಮಾತ್ಮ ತಂದೆ ಭಕ್ತಿಯನ್ನು ಮಾಡುವುದರಿಂದ ನಿಮ್ಮನ್ನು ಮುಕ್ತ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ತಂದೆಗೆ ಮಕ್ಕಳಾಗಿದ್ದೇವೆ. ಇಡೀ ವಿಶ್ವದಲ್ಲೇ ಕಿರೀಟಧಾರಿ ರಾಜಕುಮಾರರಾಗುವುದಕ್ಕೋಸ್ಕರ ನೀವೀಗ ಇಲ್ಲಿಗೆ ಬಂದಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಲೆ ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಿ. ವಾನಪ್ರಸ್ಥ ಸ್ಥಿತಿಯಲ್ಲಿ ಇರುವಂತವರು ಗೃಹಸ್ಥ ವ್ಯವಹಾರದಲ್ಲಿ ಇರುವುದಿಲ್ಲ ಮತ್ತು ಕುಮಾರ ಕುಮಾರಿಯರೂ ಕೂಡ ಗೃಹಸ್ಥ ವ್ಯವಹಾರದಲ್ಲಿ ಇರುವುದಿಲ್ಲ. ಕುಮಾರ ಕುಮಾರಿಯರ ಜೀವನ ವಿದ್ಯಾರ್ಥಿ ಜೀವನ ಆಗಿರುತ್ತದೆ. ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಂತಹ ಸಮಯದಲ್ಲೇ ಎಲ್ಲರೂ ಶಿಕ್ಷಣವನ್ನು ಕಲಿಯುತ್ತಾರೆ. ಈಗ ಇದು ಶಿಕ್ಷಣ ಆಗಿದೆ. ಈ ಶಿಕ್ಷಣ ಬಹಳ ಶ್ರೇಷ್ಠ ಶಿಕ್ಷಣ ಆಗಿದೆ. ಈ ಸಮಯದಲ್ಲಿ ನಾವು ಪವಿತ್ರರಾಗಬೇಕು. ಶಿಕ್ಷಣವನ್ನು ಕಲಿಯುವಂತಹ ಈ ಸಮಯದಲ್ಲಿ ನಾವು ಸದಾ ಕಾಲಕ್ಕೋಸ್ಕರ ಪವಿತ್ರರಾಗಬೇಕು. ಲೌಕಿಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಾಗ ಶಿಕ್ಷಣವನ್ನು ಕಲಿತು ಮುಗಿಸಿದ ನಂತರ ಪುನಃ ವಿಕಾರಕ್ಕೆ ವಶ ಆಗುತ್ತಾರೆ. ಇಲ್ಲಿ ನೀವು ಬ್ರಹ್ಮಚರ್ಯವನ್ನು ಪಾಲನೆ ಮಾಡುತ್ತಾ ಸಂಪೂರ್ಣ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಪವಿತ್ರತೆಯ ಸಾಗರ ಆಗಿದ್ದೇನೆ. ಪವಿತ್ರತೆಯ ಸಾಗರ ಆದ ನಾನು ನಿಮ್ಮನ್ನೂ ಕೂಡ ಪವಿತ್ರ ಆತ್ಮರನ್ನಾಗಿ ಮಾಡುತ್ತೇನೆ. ನಿಮಗೆ ಗೊತ್ತಿದೆ, ಅರ್ಧ ಕಲ್ಪದವರೆಗೂ ನಾವು ಪವಿತ್ರ ಆತ್ಮರಾಗಿ ಇದ್ದೆವು. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಾವು ಪ್ರತಿಜ್ಞೆಯನ್ನು ಮಾಡಿದ್ದೆವು, ಬಾಬಾ, ನಾನೇಕೆ ಪವಿತ್ರ ಆಗಿ ಪವಿತ್ರ ಜಗತ್ತಿಗೆ ಮಾಲೀಕ ಆಗಬಾರದು? ನಾನೀಗ ಅವಶ್ಯವಾಗಿ ಪವಿತ್ರ ಆಗಿ ಪವಿತ್ರ ಜಗತ್ತಿಗೆ ಮಾಲೀಕ ಆಗುತ್ತೇನೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಾವು ಪ್ರತಿಜ್ಞೆಯನ್ನು ಮಾಡಿದ್ದೆವು. ಪರಮಾತ್ಮ ತಂದೆ ಎಷ್ಟು ದೊಡ್ಡ ತಂದೆ ಆಗಿದ್ದಾರೆ. ಭಲೆ ಪರಮಾತ್ಮ ತಂದೆ ಸಾಧಾರಣ ತನುವಿನಲ್ಲಿ ಇದ್ದಾರೆ, ಆದರೆ ಆತ್ಮಕ್ಕೆ ನಶೆಯಂತೂ ಏರುತ್ತದೆ ತಾನೆ. ಪರಮಾತ್ಮ ತಂದೆ ಬಂದಿರುವುದೇ ನನ್ನನ್ನು ಪವಿತ್ರ ಆತ್ಮನನ್ನಾಗಿ ಮಾಡಲು ಅನ್ನುವ ನಶೆ ಈಗ ನಿಮಗೆ ಏರುತ್ತದೆ. ಎಲ್ಲರೂ ಹೇಳುತ್ತಾರೆ, ವಿಕಾರಕ್ಕೆ ವಶ ಆಗುತ್ತಾ ಎಲ್ಲರೂ ವೈಶ್ಯಾಲಯದಲ್ಲಿ ಬಂದು ಬಿದ್ದಿದ್ದಾರೆ ಎಂದು. ನೀವು ಸತ್ಯಯುಗದಲ್ಲಿ ಪವಿತ್ರ ಆತ್ಮರಾಗಿದ್ದೀರಿ. ಈ ರಾಧಾಕೃಷ್ಣ ಪವಿತ್ರ ರಾಜಕುಮಾರಿ ಆಗಿದ್ದಾರೆ. ರಾಧಾಕೃಷ್ಣರು ಪವಿತ್ರ ರಾಜಕುಮಾರಿ ಆಗಿದ್ದಾರೆ. ರುದ್ರ ಮಾಲೆಯನ್ನೂ ಕೂಡ ನೋಡಿ, ವಿಷ್ಣುವಿನ ಮಾಲೆಯನ್ನೂ ಕೂಡ ನೋಡಿ. ರುದ್ರ ಮಾಲೆ ಪುನಃ ವಿಷ್ಣುವಿನ ಮಾಲೆ ಆಗುತ್ತದೆ. ವೈಜಯಂತಿ ಮಾಲೆಯಲ್ಲಿ ಬರುವುದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮೊದಲನೆಯದಾಗಿ ನಿರಂತರ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಕವಡೆಯ ಹಿಂದೆ ಹೋಗಿ ಕೋತಿಗಳಾಗಬೇಡಿ. ಸ್ಥೂಲ ಸಂಪತ್ತು ಅನ್ನುವ ಕವಡೆಯ ಹಿಂದೆ ಹೋಗುವಂತಹ ಕೋತಿಗಳಾಗಬೇಡಿ. ಕೋತಿ ಕಡಲೆಯನ್ನು ತಿನ್ನುತ್ತದೆ. ಈಗ ಪರಮಾತ್ಮ ತಂದೆ ನಿಮಗೆ ರತ್ನವನ್ನು ನೀಡುತ್ತಿದ್ದಾರೆ. ಪುನಃ ನೀವು ಕವಡೆಯ ಹಿಂದೆ ಏಕೆ ಹೋಗುತ್ತೀರಾ? ಪುನಃ ನೀವು ಕಡಲೆಯ ಹಿಂದೆ ಏಕೆ ಹೋಗುತ್ತೀರಾ? ಪರಮಾತ್ಮ ತಂದೆ ರತ್ನವನ್ನು ನೀಡುತ್ತಿದ್ದರೂ ಕೂಡ ನೀವು ಒಂದು ವೇಳೆ ಕಡಲೆಯ ಹಿಂದೆ ಹೋದರೆ ಅಥವಾ ನೀವು ಕವಡೆಯ ಹಿಂದೆ ಹೋದರೆ ನಿಮ್ಮ ಪರಿಸ್ಥಿತಿ ಏನಾಗಬಹುದು? ನೀವು ರಾವಣನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಬಂದು ರಾವಣನ ಜೈಲಿನಿಂದ ಮುಕ್ತ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಬುದ್ಧಿಯಿಂದ ತ್ಯಾಗ ಮಾಡಿ ಸ್ವಯಂವನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಕಲ್ಪದಲ್ಲೂ ಭಾರತದಲ್ಲೇ ಬರುತ್ತೇನೆ. ಭಾರತದ ನಿವಾಸಿಯಾದಂತಹ ಮಕ್ಕಳನ್ನೇ ಇಡೀ ವಿಶ್ವಕ್ಕೆ ಕಿರೀಟಧಾರಿ ಆದಂತಹ ರಾಜಕುಮಾರಿಯನ್ನಾಗಿ ಮಾಡುತ್ತೇನೆ. ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ಎಂದೂ ಕೂಡ ನೀವು ಇಲ್ಲಿ 4 ಗಂಟೆ ಬಂದು ಕುಳಿತುಕೊಳ್ಳಬೇಕು ಅಥವಾ 8 ಗಂಟೆ ಬಂದು ನೀವು ಇಲ್ಲಿ ಕುಳಿತುಕೊಳ್ಳಬೇಕು ಎಂದು ಹೇಳುವುದಿಲ್ಲ. ಇಲ್ಲ, ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಆಗ ನೀವು ಪತಿತರಿಂದ ಪಾವನ ಆತ್ಮರಾಗುತ್ತೀರಾ. ವಿಕಾರಕ್ಕೆ ವಶ ಆಗಿರುವ ಕಾರಣ ನಿಮಗೆ ಪತಿತರು ಎಂದು ಕರೆಯಲಾಗುತ್ತದೆ. ವಿಕಾರಕ್ಕೆ ವಶ ಆಗುವಂತವರಿಗೆ ಪತಿತರು ಎಂದು ಕರೆಯಲಾಗುತ್ತದೆ. ದೇವತೆಗಳು ಪಾವನ ಆತ್ಮರಾಗಿದ್ದಾರೆ, ಆದ್ದರಿಂದ ದೇವತೆಗಳ ಮಹಿಮೆಯನ್ನು ಮಾಡಲಾಗುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಲೌಕಿಕ ಜಗತ್ತಿನಲ್ಲಿ ಇರುವಂತಹ ಸುಖ ಅಲ್ಪ ಕಾಲದ ಕ್ಷಣಭಂಗುರ ಸುಖ ಆಗಿದೆ.
ಸನ್ಯಾಸಿಗಳು ಈ ಕಲಿಯುಗದ ಸುಖಕ್ಕೆ ಕಾಗವಿಷ್ಟ ಸಮಾನ ಸುಖ ಎಂದು ಸರಿಯಾಗೇ ಹೇಳುತ್ತಾರೆ. ಆದರೆ ದೇವತೆಗಳು ಎಷ್ಟೊಂದು ಸುಖಿಗಳಾಗಿದ್ದರು ಅನ್ನುವುದು ಸನ್ಯಾಸಿಗಳಿಗೆ ಗೊತ್ತಿಲ್ಲ. ಸತ್ಯುಗದ ಹೆಸರೇ ಸುಖಧಾಮ ಆಗಿದೆ. ಈ ಕಲಿಯುಗ ದುಃಖಧಾಮ ಆಗಿದೆ. ಈ ಜ್ಞಾನದ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಬಂದು ಪ್ರತಿ ಕಲ್ಪದಲ್ಲೂ ಮಕ್ಕಳಾದ ನಮಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಬಂದು ಜ್ಞಾನವನ್ನು ತಿಳಿಸುವುದರ ಜೊತೆಗೆ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನೀವು ಆತ್ಮ ಆಗಿದ್ದೀರಾ, ನೀವು ದೇಹ ಅಲ್ಲ. ದೇಹಕ್ಕೆ ನೀವು ಮಾಲೀಕರಾಗಿದ್ದೀರಾ. ನೀವೀಗ ನಿಮ್ಮ ದೇಹಕ್ಕೆ ಮಾಲೀಕರಾಗಿದ್ದೀರಾ. ಈ ದೇಹ ನಿಮಗೆ ಮಾಲೀಕ ಅಲ್ಲ. 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಈಗ ನೀವು ತಮೋ ಪ್ರಧಾನ ಆತ್ಮರಾಗಿದ್ದೀರಾ. ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಪತಿತ ಆಗಿಬಿಟ್ಟಿದೆ. ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ನಿಮ್ಮ ಮೂಲಕ ಪಾಪಕರ್ಮ ನಡೆದಿದೆ. ಈಗ ಪುನಃ ನೀವು ಆತ್ಮ ಅಭಿಮಾನಿ ಆಗಬೇಕು. ತಂದೆಯಾದ ನನ್ನ ಜೊತೆಗೆ ನೀವೀಗ ವಾಪಸ್ ಮನೆಗೆ ಬರಬೇಕು. ಆತ್ಮ ಮತ್ತು ಶರೀರ ಎರಡನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನ್ಮನಾಭವ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಪರಮಾತ್ಮ ತಂದೆ ಅರ್ಧ ಕಲ್ಪಕ್ಕೋಸ್ಕರ ನಿಮ್ಮನ್ನು ರಾವಣನಿಂದ ಸ್ವತಂತ್ರ ಆತ್ಮರನ್ನಾಗಿ ಮಾಡಿದ್ದರು. ಅಂದರೆ ರಾವಣನ ಬಂಧನದಿಂದ ಅರ್ಧ ಕಲ್ಪಕ್ಕೋಸ್ಕರ ನಿಮಗೆ ಸ್ವತಂತ್ರವನ್ನು ಪ್ರಾಪ್ತಿ ಮಾಡಿಸಿದ್ದರು. ಈಗ ಪುನಃ ಪರಮಾತ್ಮ ತಂದೆ ರಾವಣನ ಬಂಧನದಿಂದ ನಿಮಗೆ ಸ್ವತಂತ್ರವನ್ನು ಪ್ರಾಪ್ತಿ ಮಾಡಿಸುತ್ತಿದ್ದಾರೆ. ಅರ್ಧ ಕಲ್ಪದವರೆಗೂ ನೀವು ಸ್ವತಂತ್ರವಾಗಿ ರಾಜ್ಯವನ್ನು ಆಳಿ ಎಂದು ತಂದೆ ತಿಳಿಸುತ್ತಾರೆ. ಏಕೆಂದರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ವಿಕಾರದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಈಗ ಶ್ರೀಮತದಂತೆ ನಡೆದು ಶ್ರೇಷ್ಠ ಆತ್ಮರಾಗಬೇಕು. ಸ್ವಯಂ ಅನ್ನು ಕೇಳಿಕೊಳ್ಳಿ, ನನ್ನಲ್ಲಿ ಇನ್ನೂ ಎಷ್ಟು ವಿಕಾರ ಇದೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಂದನೆಯದಾಗಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಮತ್ತು ನೀವೀಗ ಯಾರ ಜೊತೆಗೂ ಜಗಳವನ್ನು ಮಾಡಬಾರದು. ನೀವೀಗ ಯಾರ ಜೊತೆಗೂ ಹೊಡೆದಾಡಬಾರದು. ನೀವು ಒಂದು ವೇಳೆ ಜಗಳವನ್ನು ಮಾಡುತ್ತಿದ್ದರೆ ನೀವು ಹೇಗೆ ಪವಿತ್ರರಾಗಲು ಸಾಧ್ಯ? ನೀವೀಗ ಇಲ್ಲಿಗೆ ಬಂದಿರುವುದೇ ಪುರುಷಾರ್ಥವನ್ನು ಮಾಡಿ ಮಾಲೆಯ ಮಣಿಯಾಗಿ ಪೋಣಿಸಲ್ಪಡುವುದಕ್ಕೋಸ್ಕರ. ಒಂದು ವೇಳೆ ನೀವು ಫೇಲ್ ಆದರೆ ಪುನಃ ನೀವು ಮಾಲೆಯ ಮಣಿಯಾಗಿ ಪೋಣಿಸಲ್ಪಡಲು ಸಾಧ್ಯ ಇಲ್ಲ. ನೀವೀಗ ಫೇಲ್ ಆದರೆ ಕಲ್ಪಕ್ಕೋಸ್ಕರ ರಾಜ್ಯಭಾಗ್ಯವನ್ನು ಕಳೆದುಕೊಳ್ಳುತ್ತೀರಾ. ಪುನಃ ಅಂತ್ಯದಲ್ಲಿ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡುತ್ತೀರಾ. ಆ ಲೌಕಿಕ ಶಿಕ್ಷಣದಲ್ಲೂ ಕೂಡ ರಿಜಿಸ್ಟರ್ ಅಂತೂ ಇರುತ್ತದೆ ತಾನೆ. ಆ ರಿಜಿಸ್ಟರ್ನಲ್ಲಿ ಮಕ್ಕಳ ಲಕ್ಷಣವನ್ನು ನೋಡಲಾಗುತ್ತದೆ. ಇದೂ ಕೂಡ ಶಿಕ್ಷಣ ಆಗಿದೆ. ಬೆಳಗ್ಗೆ ಎದ್ದು ನಿಮ್ಮಷ್ಟಕ್ಕೆ ನೀವೇ ಈ ಶಿಕ್ಷಣವನ್ನು ಕಲಿಯಬೇಕು. ಇಡೀ ದಿನ ಕರ್ಮವನ್ನು ಮಾಡಲೇಬೇಕು. ಇಡೀ ದಿನ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಯಾರಿಗೂ ಸಮಯ ಸಿಗುವುದಿಲ್ಲ. ಆದ್ದರಿಂದ ಭಕ್ತ ಮನುಷ್ಯರೂ ಕೂಡ ಬೆಳಗ್ಗೆ ಎದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಇದು ಜ್ಞಾನ ಮಾರ್ಗ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಪೂಜೆಯನ್ನು ಮಾಡುತ್ತಿರುವಾಗ ಬುದ್ಧಿಯಲ್ಲಿ ಯಾವುದಾದರೂ ದೇಹದಾರಿಗಳ ನೆನಪು ಬರುತ್ತದೆ. ಅಂದರೆ ಪೂಜೆಯನ್ನು ಮಾಡುತ್ತಿರುವಾಗ ಬುದ್ಧಿ ಬೇರೆ ದೇಹದಾರಿಗಳ ಜೊತೆಗೆ ಜೋಡಣೆ ಆಗುತ್ತದೆ. ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ತಂದೆಯನ್ನು ನೆನಪು ಮಾಡುವಾಗ ಪುನಃ ನಿಮಗೆ ನಿಮ್ಮ ಉದ್ಯೋಗ ವ್ಯವಹಾರದ ನೆನಪು ಕೂಡ ಬರುತ್ತದೆ. ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ. ಮಕ್ಕಳಾದ ನೀವು ಯಾವಾಗ ಪುರುಷಾರ್ಥವನ್ನು ಮಾಡುತ್ತಾ ಸಂಪೂರ್ಣ ಪವಿತ್ರರಾಗುತ್ತೀರೋ ಆಗ ಈ ಮಾಲೆ ತಯಾರಾಗುತ್ತದೆ. ಸಂಪೂರ್ಣ ಪುರುಷಾರ್ಥವನ್ನು ಮಾಡದೇ ಇದ್ದರೆ ನೀವು ಪ್ರಜೆಗಳಾಗುತ್ತೀರಾ. ತಂದೆಯ ಜೊತೆಗೆ ಚೆನ್ನಾಗಿ ಯೋಗವನ್ನು ಜೋಡಣೆ ಮಾಡಿದರೆ, ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ನೀವು ನಿಮ್ಮ ಬ್ಯಾಗೇಜ್ ಅನ್ನು ಭವಿಷ್ಯಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡುತ್ತೀರಾ. ಅಂದ ಮೇಲೆ ಭವಿಷ್ಯದಲ್ಲಿ ಅದರ ರಿಟರ್ನ್ ಆದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈಶ್ವರನ ಹೆಸರಿನಲ್ಲಿ ಮನುಷ್ಯರು ದಾನವನ್ನು ನೀಡಿದರೆ ಮುಂದಿನ ಜನ್ಮದಲ್ಲಿ ಅವರಿಗೆ ಅವರು ಮಾಡಿರುವಂತಹ ಸೇವೆಯ ರಿಟರ್ನ್ ಪ್ರಾಪ್ತಿಯಾಗುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ಡೈರೆಕ್ಟ್ ಆಗಿ ಬರುತ್ತೇನೆ. ಈಗ ನೀವು ಎಷ್ಟೆಲ್ಲಾ ದಾನವನ್ನು ಮಾಡುತ್ತೀರೋ ಅದನ್ನು ಸ್ವಯಂಗೋಸ್ಕರ ಮಾಡಿಕೊಳ್ಳುತ್ತೀರಾ. ಮನುಷ್ಯರು ಇಂಡೈರೆಕ್ಟ್ ಆಗಿ ದಾನ ಪುಣ್ಯವನ್ನು ಮಾಡುತ್ತಾರೆ. ಈ ಸಮಯದಲ್ಲಿ ನೀವು ಪರಮಾತ್ಮ ತಂದೆಗೆ ಬಹಳಷ್ಟು ಸಹಾಯವನ್ನು ಮಾಡುತ್ತೀರಾ. ನಿಮಗೆ ಗೊತ್ತಿದೆ, ನಿಮ್ಮ ಬಳಿ ಇರುವಂತಹ ಈ ಸಂಪೂರ್ಣ ಹಣ ಸಮಾಪ್ತಿಯಾಗಿ ಬಿಡುತ್ತದೆ. ಈ ಹಣ ಸಮಾಪ್ತಿಯಾಗುವುದಕ್ಕಿಂತ ಮೊದಲು ನಾನೇಕೆ ಪರಮಾತ್ಮ ತಂದೆಗೆ ಸಹಯೋಗವನ್ನು ನೀಡಬಾರದು? ಪರಮಾತ್ಮ ತಂದೆ ಹೇಗೆ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ?
ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ಯಾವುದೇ ಆಯುಧ ಇಲ್ಲ, ಇಲ್ಲಿ ಸೇನೆ ಕೂಡ ಇಲ್ಲ, ಇಲ್ಲಿ ಯಾವುದೇ ಪ್ರಕಾರದ ಗುಂಡು ಅಥವಾ ಬಂದೂಕು ಕೂಡ ಇಲ್ಲ. ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲವೂ ಗುಪ್ತ ಆಗಿದೆ. ಕನ್ಯೆಗೆ ಗುಪ್ತ ರೂಪದಲ್ಲಿ ಕೆಲವರು ವರದಕ್ಷಿಣೆಯನ್ನು ನೀಡುತ್ತಾರೆ. ಹಣ ಮತ್ತು ಚಿನ್ನದಿಂದ ಕೂಡಿರುವಂತಹ ಪೆಟ್ಟಿಗೆಗೆ ಬೀಗವನ್ನು ಹಾಕಿ ಆ ಬೀಗವನ್ನು ಕನ್ಯೆಯ ಕೈಗೆ ಕೊಡುತ್ತಾರೆ. ಕೆಲವರು ಎಲ್ಲರಿಗೂ ಗೊತ್ತಾಗುವಂತೆ ಶೋ ಮಾಡುತ್ತಾ, ತೋರಿಕೆಯನ್ನು ಮಾಡುತ್ತಾ ವರದಕ್ಷಿಣೆಯನ್ನು ನೀಡುತ್ತಾರೆ. ಇನ್ನು ಕೆಲವರು ಗುಪ್ತ ರೂಪದಲ್ಲಿ ವರದಕ್ಷಿಣೆಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ಪ್ರೇಮಿಕೆಯರಾಗಿದ್ದೀರಾ. ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ನೀವೀಗ ಗುಪ್ತ ರೂಪದಲ್ಲಿ ಪರಮಾತ್ಮ ತಂದೆಗೆ ಸಹಾಯವನ್ನು ಮಾಡುತ್ತೀರಾ. ಆತ್ಮಕ್ಕೆ ಗೊತ್ತಿದೆ, ಹೊರಗಡೆ ಜಗತ್ತಿನ ಯಾವುದೇ ಪ್ರಕಾರದ ವೈಭವ ತಂದೆಯ ಮನೆಯಲ್ಲಿ ಇಲ್ಲ. ಈ ಜಗತ್ತು ವಿಕಾರಿ ಜಗತ್ತಾಗಿದೆ, ಪತಿತ ಜಗತ್ತಾಗಿದೆ. ಸೃಷ್ಟಿಯಂತೂ ವೃದ್ಧಿ ಆಗಲೇಬೇಕು. ಎಲ್ಲಾ ಆತ್ಮರು ಅವಶ್ಯವಾಗಿ ಈ ಸೃಷ್ಟಿಗೆ ಬರಲೇಬೇಕು. ಇನ್ನು ಆತ್ಮರು ಹೆಚ್ಚು ಸಂಖ್ಯೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಆಗ ಎಲ್ಲರೂ ಹೇಳುತ್ತಾರೆ, ಇಷ್ಟೊಂದು ಜನಸಂಖ್ಯೆಯ ಲೆಕ್ಕದಲ್ಲಿ ಎಲ್ಲರಿಗೂ ಆಹಾರ ಧಾನ್ಯವನ್ನು ನೀಡಲು ನಮಗೆ ಸಾಧ್ಯ ಆಗುವುದಿಲ್ಲ ಎಂದು. ಈ ಕಲಿಯುಗದಲ್ಲಿ ಎಲ್ಲರ ಬುದ್ಧಿ ಅಸುರಿ ಬುದ್ಧಿಯಾಗಿದೆ. ಈಗ ಮಕ್ಕಳಾದ ನಿಮಗೆ ಈಶ್ವರಿಯ ಬುದ್ಧಿ ಪ್ರಾಪ್ತಿಯಾಗಿದೆ. ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಗೆ ಪುನಃ ಎಷ್ಟೊಂದು ಗೌರವವನ್ನು ಕೊಡಬೇಕು. ತಂದೆಗೆ ಗೌರವವನ್ನು ನೀಡಿ ಶಿಕ್ಷಣವನ್ನು ಎಷ್ಟೊಂದು ಚೆನ್ನಾಗಿ ಕಲಿಯಬೇಕು. ಕೆಲವು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಸ್ವಲ್ಪ ಕೂಡ ಆಸಕ್ತಿ ಇರುವುದಿಲ್ಲ. ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು, ನಾವೀಗ ಪರಮಾತ್ಮ ತಂದೆಯ ಮೂಲಕ ಇಡೀ ವಿಶ್ವದ ಕಿರೀಟಧಾರಿ ರಾಜಕುಮಾರ ರಾಜಕುಮಾರಿ ಆಗುತ್ತಿದ್ದೇವೆ ಅನ್ನುವ ಸ್ಮೃತಿ ಇರಬೇಕು. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಮತದಂತೆ ನಡೆಯಿರಿ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆಗೆ ಮಕ್ಕಳು ಹೇಳುತ್ತಾರೆ, ಬಾಬಾ, ನಿಮ್ಮ ನೆನಪನ್ನು ಗಳಿಗೆ ಗಳಿಗೆಗೂ ನಾವು ಮರೆತು ಬಿಡುತ್ತೇವೆ ಎಂದು. ವಿದ್ಯಾರ್ಥಿಗಳು ನಾನು ಶಿಕ್ಷಣವನ್ನು ಮರೆಯುತ್ತೇನೆ ಎಂದು ಹೇಳಿದರೆ ಟೀಚರ್ ಏನೆಂದು ಹೇಳಬಹುದು? ಪುಸ್ತಕದಲ್ಲಿರುವಂತಹ ಪಾಠವನ್ನು ನಾನು ಮರೆಯುತ್ತೇನೆ ಎಂದು ವಿದ್ಯಾರ್ಥಿಗಳು ಹೇಳಿದರೆ ಟೀಚರ್ ಏನೆಂದು ಹೇಳುತ್ತಾರೆ? ಅದೇ ರೀತಿ ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ. ನಂತರ ಟೀಚರ್ ಎಲ್ಲರ ಮೇಲೂ ಕೃಪೆಯನ್ನು ತೋರಿಸುತ್ತಾರೇನು ಅಥವಾ ಎಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತಾರೇನು? ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗಲಿ ಎಂದು ಟೀಚರ್ ಕೃಪೆಯನ್ನು ತೋರಿಸುವುದಿಲ್ಲ, ಆಶೀರ್ವಾದವನ್ನು ಮಾಡುವುದಿಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಆಶೀರ್ವಾದ ಅಥವಾ ಕೃಪೆಯ ಮಾತೇ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಚೆನ್ನಾಗಿ ಶಿಕ್ಷಣವನ್ನು ಕಲಿಯಿರಿ, ಬಲೆ ಉದ್ಯೋಗ ವ್ಯವಹಾರವನ್ನೂ ಕೂಡ ಮಾಡಿ. ಆದರೆ ನೀವು ಅವಶ್ಯವಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯಲೇಬೇಕು. ನೀವೀಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿ ಅನ್ಯರಿಗೂ ಮಾರ್ಗದ ಬಗ್ಗೆ ತಿಳಿಸಿ ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಬೇಕು. ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಿದ್ದೇನೆ ಮತ್ತು ಎಷ್ಟು ಜನರನ್ನು ನಾನು ನನ್ನ ಸಮಾನ ಮಾಡಿಕೊಳ್ಳುತ್ತಿದ್ದೇನೆ ಎಂದು. ತ್ರಿಮೂರ್ತಿಯ ಚಿತ್ರವನ್ನು ಸಮ್ಮುಖದಲ್ಲೇ ಇಡಲಾಗಿದೆ. ಇವರು ಶಿವ ತಂದೆ ಆಗಿದ್ದಾರೆ, ಇವರು ಬ್ರಹ್ಮ ತಂದೆ ಆಗಿದ್ದಾರೆ. ಈ ಶಿಕ್ಷಣದ ಮೂಲಕ ನಾವು ಈ ರೀತಿ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಪುನಃ 84 ಜನ್ಮದ ನಂತರ ಈ ರೀತಿ ಕನಿಷ್ಠರಾಗುತ್ತೇವೆ. ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಬ್ರಾಹ್ಮಣರಾದ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ನೀವೀಗ ಬ್ರಾಹ್ಮಣರಾಗಿದ್ದೀರಾ. ಅಂದ ಮೇಲೆ ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ, ನಾನು ಪವಿತ್ರ ಆತ್ಮ ಆಗಿದ್ದೇನೆ ತಾನೆ? ನಾನು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ತಾನೆ? ಹಳೆಯ ದೇಹವನ್ನು ನಾನು ಮರೆತಿದ್ದೇನೆ ತಾನೆ? ನಿಮ್ಮ ಈ ಹಳೆಯ ಶರೀರ ಹಳೆಯ ಚಪ್ಪಲಾಗಿದೆ. ಆತ್ಮ ಪವಿತ್ರ ಆದಾಗ ನಿಮಗೆ ಬಹಳ ಸುಂದರವಾದ ಹೊಸ ಶರೀರ ಅನ್ನುವ ಚಪ್ಪಲ್ ಪ್ರಾಪ್ತಿಯಾಗುತ್ತದೆ. ಈ ಹಳೆಯ ಶರೀರ ಅನ್ನುವಂತಹ ಚಪ್ಪಲನ್ನು ಇಲ್ಲೇ ತ್ಯಾಗ ಮಾಡಬೇಕು. ಈ ಹಳೆಯ ವಸ್ತ್ರವನ್ನು ಇಲ್ಲೇ ತ್ಯಾಗ ಮಾಡಿ ನೀವು ಸತ್ಯಯುಗದಲ್ಲಿ ಹೊಸ ಶರೀರ ಅನ್ನುವ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಈ ನಾಟಕ ಚಕ್ರ ತಿರುಗುತ್ತಾ ಇರುತ್ತದೆ. ಇಂದು ಈ ಶರೀರ ಅನ್ನುವಂಥದ್ದು ಹಳೆಯ ಚಪ್ಪಲಾಗಿದೆ. ಇಂದು ನಿಮ್ಮ ಬಳಿ ಹಳೆಯ ಶರೀರ ಅನ್ನುವ ಹಳೆಯ ಚಪ್ಪಲಿದೆ. ನಾಳೆ ನೀವು ಈ ರೀತಿ ದೇವತೆ ಆಗಬೇಕು ಎಂದು ಬಯಸುತ್ತೀರಾ? ಪರಮಾತ್ಮ ತಂದೆಯ ಮೂಲಕ ಭವಿಷ್ಯದ ಅರ್ಧ ಕಲ್ಪಕ್ಕೋಸ್ಕರ ಇಡೀ ವಿಶ್ವದ ಕಿರೀಟಧಾರಿ ರಾಜಕುಮಾರರಾಗುತ್ತೀರಾ? ಸತ್ಯಯುಗದಲ್ಲಿ ನಿಮ್ಮ ರಾಜ್ಯವನ್ನು ನಿಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಸ್ವಯಂ ಅನ್ನು ಕೇಳಿಕೊಳ್ಳಿ, ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ?
ಮತ್ತು ಎಷ್ಟು ಸಮಯ ಸ್ವದರ್ಶನ ಚಕ್ರಧಾರಿಯಾಗಿ ಅನ್ಯರನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಿದ್ದೇನೆ. ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಪ್ರತಿದಿನ ಶಿಕ್ಷಣವನ್ನು ಕಲಿಸುತ್ತಾರೆ. ಎಲ್ಲಾ ಮಕ್ಕಳ ಬಳಿ ಮುರುಳಿ ಹೋಗಿ ತಲುಪುತ್ತದೆ. ಒಳ್ಳೆಯದು. ನಿಮಗೆ ಮುರುಳಿ ಸಿಗದೇ ಇದ್ದರೂ ಕೂಡ 7 ದಿನದ ಕೋರ್ಸ್ ಅನ್ನು ತೆಗೆದುಕೊಂಡಿದ್ದೀರಾ ತಾನೆ? 7 ದಿನದ ಕೋರ್ಸ್ ಅನ್ನು ತೆಗೆದುಕೊಂಡಿದ್ದೀರಾ ಅಂದ ಮೇಲೆ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿದೆ. ಯಜ್ಞದ ಆದಿಯ ಸಮಯದಲ್ಲಿ ಬಟ್ಟಿ ನಿರ್ಮಾಣ ಆಗಬೇಕಿತ್ತು. ಆ ಬಟ್ಟಿಯಲ್ಲಿ ಕೆಲವರು ಪಕ್ಕಾ ಆತ್ಮರಾಗಿ ಉಳಿದುಕೊಂಡರು, ಕೆಲವರು ಕಚ್ಚಾ ಆಗಿ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದರು. ಏಕೆಂದರೆ ಮಾಯೆಯ ಬಿರುಗಾಳಿಯಂತೂ ಬಂದೇ ಬರುತ್ತದೆ ತಾನೆ. 6 ತಿಂಗಳು 8 ತಿಂಗಳು ಪವಿತ್ರರಾಗಿ ಪುನಃ ದೇಹಾಭಿಮಾನಕ್ಕೆ ವಶಾಗಿ ಸ್ವಯಂಗೆ ಸ್ವಯಂ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಅರ್ಧ ಕಲ್ಪದಿಂದ ನೀವು ಮಾಯೆಗೆ ಸೋತಿದ್ದೀರಾ. ಈಗಲೂ ನೀವು ಮಾಯೆಗೆ ಸೋತರೆ ನಿಮ್ಮ ಪದವಿಯನ್ನು ನೀವು ಕಳೆದುಕೊಳ್ಳುತ್ತೀರಾ. ನಂಬರ್ ವಾರ್ ಆಗಿ ಪದವಿಯಂತೂ ಬಹಳಷ್ಟು ಇದೆ. ಸತ್ಯಯುಗದಲ್ಲಿ ಬಹಳಷ್ಟು ನಂಬರ್ ವಾರ್ ಪದವಿ ಇದೆ. ಕೆಲವರು ರಾಜ ರಾಣಿ ಆದರೆ, ಕೆಲವರು ಮಂತ್ರಿ ಆಗುತ್ತಾರೆ, ಇನ್ನು ಕೆಲವರು ಪ್ರಜೆಗಳಾಗುತ್ತಾರೆ. ಕೆಲವರಿಗೆ ವಜ್ರ ವೈಡೂರ್ಯದಿಂದ ಕೂಡಿರುವ ಮಹಲ್ ಪ್ರಾಪ್ತಿಯಾಗುತ್ತದೆ. ಪ್ರಜೆಗಳಲ್ಲೂ ಕೂಡ ಕೆಲವರು ಬಹಳಷ್ಟು ಶ್ರೀಮಂತರಾಗಿರುತ್ತಾರೆ. ಅವರು ವಜ್ರ ವೈಡೂರ್ಯದ ಮಹಲ್ನಲ್ಲೇ ಇರುತ್ತಾರೆ. ಶ್ರೀಮಂತ ಪ್ರಜೆಗಳ ಬಳಿ ವಜ್ರ ವೈಡೂರ್ಯದ ಮಹಲ್ ಇರುತ್ತದೆ. ಈ ಕಲಿಯುಗದಲ್ಲಿ ನೋಡಿ, ಪ್ರಜೆಗಳ ಮೂಲಕ ಗೌರ್ಮೆಂಟ್ನವರು ಸಾಲವನ್ನು ತೆಗೆದುಕೊಳ್ಳುತ್ತಾರೆ. ಗೌರ್ಮೆಂಟ್ನವರು ಪ್ರಜೆಗಳ ಮೂಲಕ ಸಾಲವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅಂದ ಮೇಲೆ ಈ ಸಮಯದಲ್ಲಿ ಪ್ರಜೆಗಳು ಶ್ರೀಮಂತರಾಗಿದ್ದಾರೋ ಅಥವಾ ರಾಜ್ಯವನ್ನು ಆಳುತ್ತಿರುವಂತಹ ರಾಜರಾದ ಗೌರ್ಮೆಂಟ್ನವರು ಶ್ರೀಮಂತರಾಗಿದ್ದಾರೋ? ಇದು ಅಂಧಕಾರದ ಜಗತ್ತಾಗಿದೆ. ಇಲ್ಲಿರುವಂತಹ ರಾಜ ಬಿಕಾರಿ ರಾಜ ಆಗಿದ್ದಾನೆ ಅನ್ನುವ ಕಥೆಯನ್ನು ಹೇಳುತ್ತಾರೆ. ಈ ಮಾತು ಈ ಸಮಯದ ಮಾತಾಗಿದೆ. ಈಗ ಮಕ್ಕಳಾದ ನೀವು, ನಾನು ವಿಶ್ವದ ಕಿರೀಟಧಾರಿ ರಾಜ ಆಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಅನ್ನುವ ನಿಶ್ಚಯವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕುಳಿತಾಗ ನಾನು ವಕೀಲ ಆಗುತ್ತೇನೆ ಅಥವಾ ಇಂಜಿನಿಯರ್ ಆಗುತ್ತೇನೆ ಅನ್ನುವುದನ್ನು ಎಂದಾದರೂ ಮರೆಯುತ್ತಾರೇನು? ಕೆಲವರು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಮಾಯೆಯ ಬಿರುಗಾಳಿ ಬಂದ ತಕ್ಷಣ ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಾನೀಗ ನಿಮ್ಮ ಸಮ್ಮುಖದಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಮಧುರ ಮಕ್ಕಳೇ, ಚೆನ್ನಾಗಿ ಶಿಕ್ಷಣವನ್ನು ಕಲಿಯಿರಿ. ಆಗ ನಿಮಗೆ ಒಳ್ಳೆಯ ಪದವಿ ಸಿಗುತ್ತದೆ. ಪರಮಾತ್ಮ ತಂದೆಯ ಗಡ್ಡದ ಮರ್ಯಾದೆಯನ್ನು ಉಳಿಸಿ, ಅಂದರೆ ಬ್ರಹ್ಮ ತಂದೆಯ ಗಡ್ಡಕ್ಕೆ ಗೌರವವನ್ನು ಕೊಡಿ, ಗಡ್ಡದ ಮರ್ಯಾದೆಯನ್ನು ಉಳಿಸಿ. ಪರಮಾತ್ಮ ತಂದೆಯ ಹೆಸರನ್ನು ಹಾಳು ಮಾಡುವಂತಹ ಯಾವ ಕೆಲಸವನ್ನು ಮಾಡಬೇಡಿ. ನೀವು ಕೊಳಕು ಕೆಲಸವನ್ನು ಮಾಡಿದರೆ ತಂದೆಯ ಹೆಸರನ್ನು ನೀವು ಹಾಳು ಮಾಡಿದಂತೆ. ಸತ್ಯ ತಂದೆ, ಸತ್ಯ ಶಿಕ್ಷಕ ಮತ್ತು ಸದ್ಗುರುವಿಗೆ ನಿಂದನೆಯನ್ನು ಮಾಡಿಸುವಂತವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ನೀವು ವಜ್ರ ಸಮಾನ ಆಗುತ್ತೀರಾ ಅಂದ ಮೇಲೆ ಕವಡೆಯ ಹಿಂದೆ ನಾವೇಕೆ ಹೋಗಬೇಕು? ನಾವೀಗ ವಜ್ರ ಸಮಾನ ಆಗುತ್ತಿದ್ದೇವೆ ಅಂದ ಮೇಲೆ ಕವಡೆಯ ಹಿಂದೆ ನಾವು ಹೋಗಬಾರದು. ಈ ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರ ಆಯಿತು. ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರ ಆದ ತಕ್ಷಣ ಬ್ರಹ್ಮ ತಂದೆ ಎಲ್ಲಾ ಕವಡೆಯನ್ನು ತ್ಯಾಗ ಮಾಡಿಬಿಟ್ಟರು. ಅರೆ, 21 ಜನ್ಮಕ್ಕೋಸ್ಕರ ರಾಜ್ಯಭಾಗ್ಯ ಸಿಗುತ್ತಿದೆ ಅಂದ ಮೇಲೆ ಕವಡೆಯ ಸಮಾನ ಆದಂತಹ ಈ ಸ್ಥೂಲ ಸಂಪತ್ತನ್ನು ತೆಗೆದುಕೊಂಡು ನಾನು ಏನನ್ನು ಮಾಡಲಿ ಎಂದು ಬ್ರಹ್ಮ ತಂದೆ ಸರ್ವಸ್ವವನ್ನು ಅರ್ಪಣೆ ಮಾಡಿದರು. ನಾನಂತೂ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ, ಈಗ ನಾನು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇನೆ ಅನ್ನುವ ಸ್ಮೃತಿ ಬ್ರಹ್ಮ ತಂದೆಗೆ ಇತ್ತು. ಈಗಲೂ ಕೂಡ ನಿಮಗೆ ಗೊತ್ತಿದೆ, ವಿನಾಶ ಅಂತೂ ಆಗಲೇಬೇಕು. ಈಗಲೂ ನಾವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ಟೂ ಲೇಟ್ ನ ಬೋರ್ಡ್ ಅನ್ನು ಹಾಕಲಾಗುತ್ತದೆ. ಟೂ ಲೇಟ್ ನ ಬೋರ್ಡ್ ಅನ್ನು ಹಾಕಿದಾಗ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಮಕ್ಕಳಿಗೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ. ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಈಗ ನಿಮಗೋಸ್ಕರ ನಾನು ಈ ಪತಿತ ಜಗತ್ತಿಗೆ ಬಂದಿದ್ದೇನೆ ಅಂದ ಮೇಲೆ ನಾನೀಗ ತಿಳಿಸುತ್ತೇನೆ, ನೀವು ಪಾವನ ಆಗಿ. ತಂದೆ ಪಾವನ ಆಗಿ ಎಂದು ಹೇಳಿದರೂ ಕೂಡ ಮಕ್ಕಳಾದ ನೀವು ಗಳಿಗೆಗೂ ಕೊಳಕಿನಲ್ಲಿ ಬೀಳುತ್ತೀರಾ. ನಾನು ಕಾಲರಿಗೆ ಕಾಲ ಆಗಿದ್ದೇನೆ, ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಸ್ವರ್ಗಕ್ಕೆ ಹೋಗುವಂತಹ ಮಾರ್ಗವನ್ನು ನಾನು ಬಂದು ನಿಮಗೆ ತಿಳಿಸುತ್ತೇನೆ. ಸ್ವರ್ಗಕ್ಕೆ ಹೋಗುವಂತಹ ಮಾರ್ಗದ ಬಗ್ಗೆ ನಾನು ಬಂದು ನಿಮಗೆ ತಿಳಿಸುತ್ತೇನೆ. ನಾನೀಗ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ನಿಮಗೆ ನೀಡುತ್ತೇನೆ. ಇದು ಬೇಹದ್ದಿನ ಜ್ಞಾನ ಆಗಿದೆ. ಯಾರು ಕಲ್ಪದ ಮೊದಲು ಈ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದಾರೋ
ಅವರೇ ಈಗಲೂ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ. ಅವರಿಗೆ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ. ಬೇಹದ್ದಿನ ತಂದೆ ಬಂದಿದ್ದಾರೆ ಅನ್ನುವ ನಿಶ್ಚಯ ಬುದ್ಧಿಯಲ್ಲಿ ಧಾರಣೆ ಆದರೆ ಮತ್ತು ಯಾವ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಇಷ್ಟೊಂದು ಭಕ್ತಿಯನ್ನು ಮಾಡಿದ್ದೆವೋ, ಈಗ ಆ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಇಂತಹ ಭಗವಂತ ತಂದೆಯ ಜೊತೆಗೆ ನಾನು ಹೋಗಿ ಮಿಲನವನ್ನು ಮಾಡಬೇಕು ಅನ್ನುವ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ಉತ್ಪನ್ನ ಆಗಬೇಕು. ಎಷ್ಟೊಂದು ಉತ್ಸಾಹದಿಂದ ಖುಷಿಯಿಂದ ಓಡಿ ಹೋಗಿ ತಂದೆಯ ಜೊತೆಗೆ ಮಿಲನವನ್ನು ಮಾಡಬೇಕು. ಒಂದು ವೇಳೆ ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾದರೆ ತಂದೆಯ ಬಳಿ ಹೋಗಿ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ. ಇಲ್ಲಿ ಮೋಸದ ಮಾತಂತೂ ಇಲ್ಲ. ಬಹಳಷ್ಟು ಜನ ಮಕ್ಕಳು ಪವಿತ್ರರಾಗುವುದೇ ಇಲ್ಲ, ಜ್ಞಾನದ ಶಿಕ್ಷಣವನ್ನು ಕಲಿಯುವುದೇ ಇಲ್ಲ, ಆದರೆ ಕೇವಲ ತಂದೆಯ ಬಳಿ ಹೋಗಬೇಕು ಎಂದು ಹೇಳುತ್ತಾರೆ. ಸುಮ್ಮನೆ ಸುತ್ತಾಡುವುದಕ್ಕೋಸ್ಕರ ಮಧುಬನಕ್ಕೆ ಬರುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಈಗ ಮಕ್ಕಳಾದ ನೀವು ಗುಪ್ತ ರೂಪದಲ್ಲಿ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ನೀವೀಗ ಪವಿತ್ರರಾದರೆ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆತ್ಮರಾಗುತ್ತೀರಾ. ಈ ರಾಜಯೋಗವನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ಇನ್ನು ಜಗತ್ತಿನಲ್ಲಿ ಹಠಯೋಗಿಗಳು ಬಹಳಷ್ಟು ಜನ ಇದ್ದಾರೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಬೇಹದ್ದಿನ ತಂದೆಯ ಮೂಲಕ ಇಡೀ ವಿಶ್ವದ ಕಿರೀಟಧಾರಿ ರಾಜಕುಮಾರರಾಗಲು ಇಲ್ಲಿಗೆ ನಾವು ಬಂದಿದ್ದೇವೆ ಅನ್ನುವ ನಶೆ ನಿಮಗೆ ಇರಬೇಕು. ಅಂದ ಮೇಲೆ ಪುನಃ ತಂದೆಯ ಶ್ರೀಮತದಂತೆ ನಡೆಯಬೇಕು. ಮಾಯೆ ಮಕ್ಕಳ ಬುದ್ಧಿಯೋಗವನ್ನು ದೂರ ಮಾಡಿಬಿಡುತ್ತದೆ. ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ತಂದೆಯ ಜೊತೆಗೆ ಜೋಡಣೆ ಆಗಿರುವ ನಿಮ್ಮ ಬುದ್ಧಿಯೋಗವನ್ನು ಮಾಯೆ ಕಟ್ ಮಾಡಿ ಬಿಡುತ್ತದೆ. ಪರಮಾತ್ಮ ತಂದೆ ಸಮರ್ಥ ಆಗಿದ್ದಾರೆ ಅಂದ ಮೇಲೆ ಮಾಯೆ ಕೂಡ ಸಮರ್ಥ ಆಗಿದೆ. ಅರ್ಧ ಕಲ್ಪ ರಾಮರಾಜ್ಯ ಇರುತ್ತದೆ, ಅರ್ಧ ಕಲ್ಪ ರಾವಣನ ರಾಜ್ಯ ಇರುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಇಂದು ನಾನು ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ, ನಾಳೆ ನಾನು ಕಿರೀಟಧಾರಿಯಾದಂತಹ ರಾಜಕುಮಾರ ಅಥವಾ ರಾಜಕುಮಾರಿ ಆಗುತ್ತೇನೆ ಅನ್ನುವ ನಶೆಯಲ್ಲಿ ಸದಾ ಸ್ಥಿತ ಆಗಿರಬೇಕು. ನಾನು ದೇವತೆ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ತಾನೆ ಎಂದು ಸ್ವಯಂನ ಮನಸ್ಸನ್ನು ಸ್ವಯಂ ಕೇಳಿಕೊಳ್ಳಬೇಕು. ನಾನು ಪರಮಾತ್ಮ ತಂದೆಗೆ ಬಹಳಷ್ಟು ಗೌರವವನ್ನು ಕೊಡುತ್ತಿದ್ದೇನೆ ತಾನೆ ಎಂದು ಸ್ವಯಂವನ್ನು ಕೇಳಿಕೊಳ್ಳಿ. ಶಿಕ್ಷಣದ ಬಗ್ಗೆ ನನಗೆ ಆಸಕ್ತಿ ಇದೆ ತಾನೆ ಎಂದು ಸ್ವಯಂನ ಮನಸ್ಸನ್ನು ಸ್ವಯಂ ಕೇಳಿಕೊಳ್ಳಿ. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆಯ ಕರ್ತವ್ಯದಲ್ಲಿ ಗುಪ್ತ ರೂಪದಲ್ಲಿ ಸಹಯೋಗಿಗಳಾಗಬೇಕು. ಭವಿಷ್ಯಕ್ಕೋಸ್ಕರ ನಿಮ್ಮ ಬ್ಯಾಗೇಜ್ ಅನ್ನು ಟ್ರಾನ್ಸ್ಫರ್ ಮಾಡಿಬಿಡಬೇಕು. ಕವಡೆಯ ಹಿಂದೆ ಹೋಗಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳುವ ಬದಲು ವಜ್ರ ಸಮಾನ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ, ಮನಸ್ಸು ಬುದ್ಧಿಯನ್ನು ಮನ್ಮತದಿಂದ ಫ್ರೀ ಮಾಡಿಕೊಂಡು ಸೂಕ್ಷ್ಮ ವತನದ ಅನುಭವವನ್ನು ಮಾಡುವಂತಹ ಡಬ್ಬಲ್ ಲೈಫ್ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮರಾಗಿ ಕೇವಲ ಸಂಕಲ್ಪ ಶಕ್ತಿ ಅಂದರೆ ಮನಸ್ಸು ಮತ್ತು ಬುದ್ಧಿಯನ್ನು ಸದಾ ಮನ್ಮತದಿಂದ ದೂರ ಇಟ್ಟುಕೊಳ್ಳಿ, ಮನ್ಮತದಿಂದ ಖಾಲಿ ಇಟ್ಟುಕೊಳ್ಳಿ. ನೀವು ಈ ಸಾಕಾರ ಜಗತ್ತಿನಲ್ಲಿ ಇದ್ದರೂ ಕೂಡ ವತನದ ಎಲ್ಲಾ ದೃಶ್ಯವನ್ನು ಆಗ ಎಷ್ಟು ಸ್ಪಷ್ಟವಾಗಿ ಅನುಭವ ಮಾಡುತ್ತೀರಾ ಅಂದರೆ ಹೇಗೆ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಯಾವುದೋ ದೃಶ್ಯ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆಯೋ ಅದೇ ರೀತಿ ನೀವು ಮನ್ಮತದಿಂದ ಮನಸ್ಸು ಬುದ್ಧಿಯನ್ನು ದೂರ ಮಾಡಿಕೊಂಡಾಗ ವತನದ ದೃಶ್ಯ ಕೂಡ ನಿಮ್ಮ ಸಮ್ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಅನುಭವವನ್ನು ಮಾಡುವುದಕ್ಕೋಸ್ಕರ ಯಾವುದೇ ಪ್ರಕಾರದ ಹೊರೆಯನ್ನು ನಿಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳಬೇಡಿ. ಎಲ್ಲಾ ಹೊರೆಯನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಡಬ್ಬಲ್ ಹಗುರರಾಗಿ ಮನಸ್ಸು ಬುದ್ಧಿಯ ಮೂಲಕ ಸದಾ ಶುದ್ಧ ಸಂಕಲ್ಪದ ಭೋಜನವನ್ನು ಸ್ವೀಕಾರ ಮಾಡಿ. ಎಂದೂ ಕೂಡ ವ್ಯರ್ಥ ಸಂಕಲ್ಪ ಅಥವಾ ವಿಕಲ್ಪದ ಅಶುದ್ಧ ಭೋಜನವನ್ನು ಸ್ವೀಕಾರ ಮಾಡಬೇಡಿ. ಆಗ ಹೊರೆಯಿಂದ ಹಗುರರಾಗಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಅನುಭವವನ್ನು ಮಾಡಲು ಸಾಧ್ಯ. ಇಂದಿನ ಸ್ಲೋಗನ್ ಆಗಿದೆ, ವ್ಯರ್ಥಕ್ಕೆ ಪುಲಿಸ್ಟಾಪ್ ಅನ್ನು ಇಡಿ ಮತ್ತು ಶುಭ ಭಾವನೆಯ ಸ್ಟಾಕ್ ಅನ್ನು ಫುಲ್ ಮಾಡಿಕೊಳ್ಳಿ. ವ್ಯರ್ಥಕ್ಕೆ ಪುಲಿಸ್ಟಾಪ್ ಅನ್ನು ಇಟ್ಟು ನಿಮ್ಮ ಬಳಿ ಶುಭ ಭಾವನೆಯ ಸ್ಟಾಕ್ ಅನ್ನು ಸಂಪೂರ್ಣವಾಗಿ ಜಮಾ ಮಾಡಿಕೊಳ್ಳಿ. ಅವ್ಯಕ್ತ ಸೂಚನೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ. ಒಂದು ವೇಳೆ ನಡೆದಾಡುತ್ತಾ ತಿರುಗಾಡುತ್ತಾ ಎಂದಾದರೂ ಅಸಫಲತೆಯ ಅನುಭವ ಆದರೆ ಅಥವಾ ಕಷ್ಟದ ಅನುಭವ ಆದರೆ ಅದಕ್ಕೆ ಕಾರಣ ಏನು ಅಂದರೆ ಕೇವಲ ಸೇವಾದಾರಿಗಳಾಗುತ್ತೀರಾ, ಆದರೆ ಈಶ್ವರನ ಸೇವಾದಾರಿಗಳಾಗುವುದಿಲ್ಲ.
ಈಶ್ವರ ತಂದೆಯನ್ನು ಸೇವೆಯಿಂದ ಎಂದೂ ದೂರ ಮಾಡಬೇಡಿ. ನಿಮ್ಮ ಹೆಸರೇ ಈಶ್ವರಿಯ ಸೇವಾದಾರಿ ಆಗಿದೆ ಅಂದ ಮೇಲೆ ಈಶ್ವರನ ಜೊತೆಗೆ ಕಂಬೈಂಡ್ ಆಗಿ ಇರಿ. ಈಶ್ವರಿಯ ಸೇವಾದಾರಿ ಆಗಿದ್ದೇವೆ ಅಂದ ಮೇಲೆ ಸೇವಾದಾರಿಗಳು ಈಶ್ವರ ತಂದೆಯ ಜೊತೆಗೆ ಕಂಬೈಂಡ್ ಆಗಿ ಇರಬೇಕು. ಈ ಕಂಬೈಂಡ್ ಸ್ವರೂಪದಿಂದ ಏಕೆ ದೂರ ಆಗುತ್ತೀರಾ? ಕಂಬೈಂಡ್ ಸ್ವರೂಪದ ಸ್ಥಿತಿಯನ್ನು ಏಕೆ ದೂರ ಮಾಡಿಕೊಳ್ಳುತ್ತೀರಾ? ಸದಾ ನಿಮ್ಮ ಹೆಸರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಾನು ಈಶ್ವರನ ಸೇವಾದಾರಿ ಅನ್ನುವ ಹೆಸರನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಆಗ ಸೇವೆಯಲ್ಲಿ ಸ್ವತಃ ಈಶ್ವರನ ಜಾದು ತುಂಬಿ ಬಿಡುತ್ತದೆ. ಆಗ ನಿಮ್ಮ ಸೇವೆ ಜಾದು ನಡೆದಂತೆ ನಡೆಯುತ್ತದೆ.